ಫೇಸಲ್ಲಿ ರಾಹುಲ್ಗೆ 4 ಸಾಮಾನೆಲ್ಲ ಹಾಗೆ. ಸೊ ಇದಿಷ್ಟು ಗ್ರೋಸರೀಸ್. ಹಾಯ್ ಗಾಯ್ಸ್, ನಮಸ್ತೆ, ವೆಲ್ಕಮ್ ಟು ನ್ಯೂ ವ್ಲಾಗ್. ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲರೂ ಯಾವಾಗಲೂ ಚೆನ್ನಾಗಿರಬೇಕು ಅನ್ನೋದು ನನ್ನ ಆಸೆ. ತುಂಬ ದಿನದ ನಂತರ ಇವತ್ತು ವ್ಲಾಗನ್ನ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತಿನ ದಿನ ಹೇಗೆ ಹೋಗುತ್ತೆ ಏನು ಅನ್ನೋದನ್ನು ನಿಮ್ಮ ಜೊತೆಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಈಗ 2 ಡೇಸಿಂದ ಜಿಮ್ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ 1 ಮಂತ್ ಆಯಿತು ನಾನು ವಾಕಿಂಗ್ ಕೂಡ ಸ್ಟಾರ್ಟ್ ಮಾಡಿ, ಹಾಗೆ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿ. ನನ್ನ ಫೇಸಲ್ಲಿ ನಿಮಗೇನಾದರೂ ಡಿಫ್ರೆನ್ಸ್ ಕಾಣಿಸುತ್ತಾ ಅಂತ ಹೇಳಿ. ಸ್ಕಿನ್ ತುಂಬ ಕ್ಲಿಯರ್ ಅನ್ನಿಸ್ತಾ ಇದೆ, ಸ್ವಲ್ಪ ಗ್ಲೋ ಅನ್ನಿಸ್ತಾ ಇದೆ, ಹಾಗೆ ಸ್ವಲ್ಪ ಪಫಿನೆಸ್ ಎಲ್ಲ ಕಡಿಮೆ ಆಗಿದೆ. ತುಂಬ ಖುಷಿ ಆಗ್ತಾ ಇದೆ ನನಗೆ ನನ್ನನ್ನು ನಾನೇ ನೋಡ್ಕೊಳ್ಳೋದಕ್ಕೆ. ಇದು ಜಸ್ಟ್ ಬಿಗಿನಿಂಗ್. ಒಂದು ಸಲನೂ ಇನ್ನೂ ನಾನು ಡಿಮೋಟಿವೇಟ್ ಆಗಿಲ್ಲ, ಸಾಕಾಯಿತು ಅಂತ ಅನಿಸಿಲ್ಲ ಇನ್ನೂ. ಸೊ ಇನ್ನೂ ನನ್ನ ಜರ್ನಿ ಕಂಟಿನ್ಯೂ ಆಗ್ತಾ ಇದೆ. ನೋಡೋಣ. ಆ್ಯಕ್ಚುಲಿ 12 ವೀಕ್ಸ್ 12 kg ವೆಯ್ಟ್ ಲಾಸ್ ಚಾಲೆಂಜನ್ನು ನಾನು ಮಾಡ್ತಾ ಇರೋದು. ಕೆಲವರಿಗೆ ಆಲ್ರೆಡಿ ಇಷ್ಟರಲ್ಲಿ ಗೊತ್ತಾಗಿರ್ಬೋದು. ರೀಲ್ಸನ್ನು ನೀವೇನಾದರೂ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾಯಿದ್ರೆ, ನನ್ನ ರೀಲ್ಸನ್ನು ರೆಗ್ಯುಲರಾಗಿ ವಾಚ್ ಮಾಡ್ತಾಯಿದ್ರೆ ನಿಮಗೆ ಅದ್ರ ಬಗ್ಗೆ ಗೊತ್ತಿರುತ್ತೆ. ಇನ್ ಕೇಸ್ ಇಲ್ಲ, ವ್ಲಾಗ್ಸ್ ಅಷ್ಟೇ ನೋಡ್ತೀರಾ ಅಂತ ಅಂದರೆ ಜಸ್ಟ್ ನಿಮಗೆ ಒಂದು ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ. ನಾನು ಏನು ತಿಂತೀನಿ, ನನ್ನ ವೆಯ್ಟ್ ಲಾಸ್ ಹೇಗೆ ಆಗ್ತಾ ಇದೆ, ಏನು ರೂಟೀನ್ ಫಾಲೋ ಮಾಡ್ತಿದ್ದೀನಿ, ಅದೆಲ್ಲ ನಿಮಗೇನಾದರೂ ಇನ್ನೂ ಗೊತ್ತಾಗಬೇಕು ಅಂತಿದ್ರೆ ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಅಲ್ಲಿ ನಿಮಗೆ ನನ್ನ ಡೈಲಿ ಅಪ್ಡೇಟ್ ನಿಮಗೆ ಸಿಗತ್ತೆ, ಓಕೆನಾ? ಸೊ ಇವತ್ತು ಡಿಮಾರ್ಟ್ ಹೋಗಬೇಕು, ಗ್ರೋಸರೀಸ್ ತೊಗೊಂಬರ್ಬೇಕು, ಹಾಗೆ ಒಂದಷ್ಟು ಸಣ್ಣ ಪುಟ್ಟ ಅಂತ ಕೆಲಸಗಳಿದೆ. ಅದು ಎಲ್ಲ ನಿಮ್ಮ ಜೊತೆಲಿ ಇವತ್ತು ಶೇರ್ ಮಾಡ್ತೀನಿ. ಸೊ ನೋಡೋಣ ಇವತ್ತಿನ ದಿನ ಹೇಗೆ ಹೋಗುತ್ತೆ ಏನು ಅನ್ನೋದನ್ನು. ಒಂದೊಳ್ಳೆ ಜೋಶಲ್ಲಿ ಇವತ್ತು ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಜಿಮ್ಮಿಂದ ಬಂದ ತಕ್ಷಣ ಒಂದು ಸ್ವಲ್ಪ ಹೊಟ್ಟೆ ಹಸಿತಾ ಇರುತ್ತೆ. ಹಾಗಾಗಿ ಇವತ್ತೊಂದು ಸ್ವಲ್ಪ ವಾಟರ್ ಮೆಲನನ್ನು ಹೆಚ್ಚಿದ್ದೆ. ನೆನ್ನೆ ತೊಗೊಂಬಂದಿದ್ದೆ, ಬಟ್ ಅಷ್ಟೊಂದು ಟೇಸ್ಟ್ ಇರಲಿಲ್ಲ. ಇದೊಂದು ಸ್ವಲ್ಪ ಹೈಬ್ರಿಡ್ ಇತ್ತು ಅನಿಸುತ್ತೆ, ಹಾಗಾಗಿ ಇದಷ್ಟೊಂದು ಏನು ಟೇಸ್ಟ್ ಇರಲಿಲ್ಲ. ಇವಾಗ ರಾಹುಲ್ಗೆ ಮಧ್ಯಾಹ್ನಕ್ಕೆ ಲಂಚಿಗೆ ಅಂತ ಹೇಳಿ ಆಮ್ಲೆಟ್ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು 10 ಮೊಟ್ಟೆ ತೊಗೊಂಡಿದ್ದೀನಿ. ರಾಹುಲ್ಗೆ ಒಬ್ಬರಿಗೆ ಅಲ್ಲ, ಇದು ನಾವು ಒಂದು ಆಮ್ಲೆಟ್ ತಿಂತೀವಿ. ರಾಹುಲ್ಗೆ ಒಂದು 2 ಆಮ್ಲೆಟನ್ನು ಮಾಡೋದಕ್ಕೆ. ಒಟ್ಟು ಒಬ್ಬೊಬ್ಬರಿಗೆ 2 ಲೆಕ್ಕ, ರಾಹುಲ್ಗೆ 4 ಲೆಕ್ಕದಲ್ಲಿ 10 ಮೊಟ್ಟೆನ ತೊಗೊಂಡಿದ್ದೀನಿ. ಅದ್ರ ಜೊತೆಲಿ ಒಂದು ಸ್ವಲ್ಪ ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, 1 ಟೊಮ್ಯಾಟೊ, ಒಂದು ಅರ್ಧ ಕ್ಯಾಪ್ಸಿಕಮ್, ಹಾಗೆ ಒಂದು ಅರ್ಧ ಕ್ಯಾಬೇಜ್. ಇದು ಚಿಕ್ಕ ಕ್ಯಾಬೇಜ್ ಆಯಿತಾ, ಇಷ್ಟೋ ಚಿಕ್ಕ ಕ್ಯಾಬೇಜ್ ಇದು. ಅದ್ರ ಜೊತೆಲಿ ಒಂದು 3 ಆನಿಯನನ್ನು ತೊಗೊಂಡಿದ್ದೀನಿ. ಇದನ್ನೆಲ್ಲ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಇದರಲ್ಲಿ ಮೊಟ್ಟೆ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆಮ್ಲೆಟ್ ಮಾಡೋದು ಅಷ್ಟೇ. ಆಮ್ಲೆಟ್ ಮಾಡುವಾಗ ಮತ್ತೆ ತೋರಿಸ್ತೀನಿ ನಾನು. ರಾಹುಲ್ಗೆ ಲೇಟ್ ಆಗಿಬಿಟ್ಟಿತ್ತು, ಹಾಗಾಗಿ ಅವ್ರಿಗೆ ಫಸ್ಟ್ ಮಾಡಿ ಕಳಿಸ್ಬಿಟ್ಟೆ. ಹಾಗಾಗಿ ಇವಾಗ ಇದ್ರದ್ದು ವಿಡಿಯೋ ಮಾಡ್ತಾ ಇದ್ದೀನಿ. ಆಮ್ಲೆಟ್ನ ಒಂದು ಸ್ವಲ್ಪ ಎಣ್ಣೆ ಕಡಿಮೆ ಇಟ್ಟೆ ಮಾಡ್ತೀನಿ ನಾನು, ಯಾಕಂದರೆ ಈಗ ಒಂದು ಸ್ವಲ್ಪ ಎಣ್ಣೆ ಕಡಿಮೆ ತಿನ್ನೋದನ್ನು ಕಲ್ತಿದ್ದೀನಿ. ಮುಂಚೆಯಿಂದಲೂ ಯಾವಾಗೂ ಎಣ್ಣೆ ಜಾಸ್ತಿ ಎಲ್ಲ ತಿನ್ನೋದು ಅಭ್ಯಾಸನೇ ಇಲ್ಲ. ಫ್ರೈಡ್ ಐಟಮ್ಸ್ ತಿನ್ನೋದು ಆ ಥರ ಎಲ್ಲ ಅಪರೂಪನೇ ತಿಂತಾ ಇದ್ದಿದ್ದು. ಆದರೂ ಈಗ ಇನ್ನೂ ಸ್ವಲ್ಪ ಜಾಸ್ತಿನೇ ಕಾನ್ಷಿಯಸ್ ಆಗಿದ್ದೀನಿ ಅಂತ ಹೇಳ್ಬೋದು. ಹಾಗಾಗಿ ಒಂದು ಸ್ವಲ್ಪ ಮೇಲೆ ಎಣ್ಣೆ ಹಾಕೋದು ಎಲ್ಲ ಒಂದು ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಚೆನ್ನಾಗಿದೆ ಅಲ್ವಾ? ಸೊ ಈ ಥರ ನನಗೆ 2 ಮಾಡ್ಕೋತೀನಿ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಬೆಳಗ್ಗೆ ಬೇಗ ಕೂಡ ಆಗುತ್ತೆ, ಹೆಲ್ದಿ ಕೂಡ ಇರುತ್ತೆ. ಇವಾಗ ಮಧ್ಯಾಹ್ನ ಆಯಿತು. ಬೆಳಗ್ಗೆಯಿಂದ ಏನೇನು ಕೆಲಸಗಳು ಬಾಕಿ ಇತ್ತು ಅದೆಲ್ಲ ಕೆಲಸ ಮುಗಿಸ್ಬಿಟ್ಟು ಇವಾಗ ಡಿಮಾರ್ಟ್ ಹೋಗೋಣ ಅಂತ ರೆಡಿ ಆಗಿದ್ದೀನಿ. ಈಗ ಡಿಮಾರ್ಟ್ ಹೋಗ್ಬಿಟ್ಟು ಫಸ್ಟ್ ರೇಷನ್ ತೊಗೊಂಬಂದು ಏನೆಲ್ಲ ರೇಷನ್ ತೊಗೊಂಬಂದಿದ್ದೀನಿ ಏನು ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನಿವತ್ತು ಬಂದಿದ್ದು ಬೊಮ್ಮಸಂದ್ರ ಡಿಮಾರ್ಟಿಗೆ. ಇಲ್ಲಿ ಒಳಗಡೆಗೆ ಒಂದು ಸ್ವಲ್ಪನೂ ವಿಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ. ಎಲ್ಲ ಸುತ್ತಮುತ್ತ ಏನು ವರ್ಕರ್ಸ್ ಇರ್ತಾರೆ ಅವರೆಲ್ಲನೂ ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ, ಹಾಗಾಗಿ ಒಳಗಡೆಗೆ ಏನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಓಕೆ ಗೈಸ್, ಡಿಮಾರ್ಟ್ ಹೋಗಿ ಬಂದೆ. ಸಾಮಾನೆಲ್ಲ ಹಾಗೆ ಇಟ್ಬಿಟ್ಟು ಸ್ವಲ್ಪ ರೆಸ್ಟ್ ತೊಗೋತಾ ಇದ್ದೀನಿ. ಇನ್ನೂ ರಾತ್ರಿಗೆ ಅಡುಗೆ ಕೂಡ ಮಾಡಬೇಕು. ಹಾಗೆ ಒಂದು ಸ್ವಲ್ಪ ಈ ವೀಕೆಂಡ್ ಹೊರಗಡೆ ಎಲ್ಲಾದರೂ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಪ್ಲ್ಯಾನ್ ಮಾಡಾಗಿದೆ ಆಗಲೇ, ಎಲ್ಲಿ ಹೋಗಬೇಕು ಏನು ಅಂತ ಹೇಳಿ ಅದಕ್ಕೆಲ್ಲ ಪ್ರಿಪ್ರೇಷನ್ ಕೂಡ ಮಾಡ್ಕೋಬೇಕು.
ಅದರದ್ದು ವ್ಲಾಗ್ಸ್ ಕೂಡ ನಿಮ್ಮ ಜೊತೆಲಿ ಶೇರ್ ಮಾಡ್ತೀನಿ. ರಜೆನೇ ಮುಗಿತಾ ಬಂತು, ಇನ್ನೂ ಹೋಗಲಿಲ್ಲ. ಹಾಗಾಗಿ ಈ ವೀಕ್ ಹೋಗೋಣ ಅಂತ ಹೇಳಿ ಮಧ್ಯ ಮಧ್ಯ ಅದು ಇದು ಅಂತ ಒಂದು ಸ್ವಲ್ಪ ಕೆಲಸಗಳು, ಮಳೆ ಬೇರೆ ಬಂತು, ಆ ಎಲ್ಲ ಪ್ರಾಬ್ಲಮ್ಸಿಂದ ಹೋಗೋಕ್ಕಾಗಲಿಲ್ಲ. ಈಗ ನೆಕ್ಸ್ಟ್ ಮಂಡೆಯಿಂದ ನನ್ನ ಮಗನಿಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ಹೋಗಿ ಬಂದುಬಿಡೋಣ ಅಂತ ಹೇಳಿ ಗ್ರಾಸರೀಸ್ ತಂದಿರೋದನ್ನೆಲ್ಲ ತೆಗಿಬೇಕು, ಇನ್ನೂ ತೆಗೆದಿಲ್ಲ. ಅದನ್ನು ತೆಗೆಯುವಾಗ ನಾನು ಏನು ತೊಗೊಂಬಂದಿದ್ದೀನಿ ಅಂತ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಹೊರಗಡೆ ಟ್ರಿಪ್ ಹೋಗೋದಕ್ಕೆ ಅಂತ ಹೇಳಿಬಿಟ್ಟು ಒಂದು ಜೊತೆ ಸ್ಲಿಪ್ಪರ್ಸ್ ತೊಗೊಳ್ಳೋಣ ಅಂತ ಬಂದೆ. ಒಂದು ಸ್ವಲ್ಪ ಕಂಫರ್ಟ್ ಆಗಿರಲಿ, ಯಾಕಂದರೆ ಜಾಸ್ತಿ ಓಡಾಡೋಕ್ಕಿರುತ್ತೆ. ಹಾಗಾಗಿ ಕಾಲು ನೋವೆಲ್ಲ ಆಗೋದು ಬೇಡ ಅಂತ ಹೇಳಿಬಿಟ್ಟು ತೊಗೊಳ್ಳೋಣ ಅಂತ ಬಂದೆ. ಬಟ್ 2 ಶಾಪಲ್ಲೇನೋ ನೋಡಿದೆ, 2 ಶಾಪಲ್ಲೂ ಯಾವುದೂ ಇಷ್ಟ ಆಗಲಿಲ್ಲ. ನೋಡಿ ಬೇಜಾರಾಗೋಯಿತು. ಹಾಗೆ ಮನೆಗೆ ವಾಪಸ್ ಹೋಗ್ಬಿಟ್ಟೆ. ಡಿಮಾರ್ಟಿಂದ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಮತ್ತೆ ಹೊರಗಡೆ ಹೋಗಿದ್ದೆ. ಒಂದು ಸ್ವಲ್ಪ ಸ್ಲಿಪ್ಪರ್ಸ್ ಬೇಕಿತ್ತು, ಹಾಗಾಗಿ ತೊಗೊಂಬರೋಣ ಅಂತ ಹೇಳಿ. ಬಟ್ ತೊಗೊಂಬರಲಿಲ್ಲ, ಯಾವುದು ಅಷ್ಟೊಂದು ಇಷ್ಟ ಆಗಲಿಲ್ಲ. ಹಾಗಾಗಿ ನಾನು ಬರುವಷ್ಟರಲ್ಲಿ ಆಲ್ರೆಡಿ ರಾಹುಲ್ ಬಂದಾಗಿತ್ತು. ಈಗ ಆಫೀಸ್ ಕೆಲಸ ಮಾಡ್ತಾ ಕೂತ್ಕೊಂಡಿದ್ದಾರೆ. ಆ್ಯಂಡ್ ಡಿಮಾರ್ಟಿಂದ ಏನೇನು ತಂದೆ ಅಂತ ಹಾಗೆ ಜಸ್ಟ್ ತೋರಿಸ್ತೀನಿ. ಸೊ ಇದಿಷ್ಟು ಗ್ರೋಸರೀಸ್ ತೊಗೊಂಬಂದಿದ್ದು, ಜನರಲ್ ಗ್ರೋಸರೀಸ್ ಅಷ್ಟೇ. ಮನೆಗೆ ಮಂತ್ಲಿ ಏನೇನು ಬೇಕಾಗುತ್ತೆ ಅದಷ್ಟೇ. ನನ್ನ ಮಗನಿಗೋಸ್ಕರ 2 ಟೀ ಶರ್ಟ್ ತೊಗೊಂಡು ಬಂದೆ, ಅಷ್ಟು ಬಿಟ್ಟರೆ ಬೇರೆ ಏನೂ ತೊಗೊಂಡು ಬಂದಿಲ್ಲ. ಸೊ ಮಾಮೂಲು ರೇಷನ್ ಅಷ್ಟೇ. ಓಕೆ, ನೋಡಿದ್ರಲ್ಲ ಇವತ್ತಿನ ದಿನ ಹೇಗೋಯಿತು ಅಂತ ಹೇಳಿ. ಇವತ್ತೊಂದು ಸ್ವಲ್ಪ ಹೆಕ್ಟಿಕ್ ಡೇ ಅಂತಲೇ ಹೇಳ್ಬೋದು. ಹೊರಗಡೆ ಎಲ್ಲ ಒಂದು ಸ್ವಲ್ಪ ಓಡಾಡಿದ್ದು, ಹಾಗೆ ಮನೇಲಿ ಒಂದು ಸ್ವಲ್ಪ ಕೆಲಸ, ಹಾಗೆ ಹೀಗೆ ಅಂತ ಹೇಳಿ ಒಂದು ಸ್ವಲ್ಪ ಟಯರ್ಡಿಂಗ್ ಇದೆ. ಜಿಮ್ಗೆ ಹೋಗ್ತಾ ಇರೋದ್ರಿಂದ ಒಂದು ಸ್ವಲ್ಪ ಕಾಲು ನೋವು ಸ್ಟಾರ್ಟ್ ಆಗಿದೆ ಆಗಲೇ. ಬಟ್ ಆದರೂ ಬಿಟ್ಟಿಲ್ಲ, ಹೋಗ್ತಾ ಇದ್ದೀನಿ. ನೋಡಬೇಕು ಏನಾಗುತ್ತೆ. ಸೊ ಓಕೆ, ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ, ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ನೂ ಸ್ವಲ್ಪ ಜಾಸ್ತಿ ಇಷ್ಟಪಟ್ಟು ನೋಡಿ. ಓಕೆನಾ? ಮತ್ತೆ ಬೇಗ ಸಿಗ್ತೀನಿ ಇನ್ನೊಂದು ಹೊಸ ಒಳ್ಳೆ ವೀಡಿಯೋ ಜೊತೆಲಿ. ಅಲ್ಲಿವರೆಗೂ ನಿಮ್ಮನ್ನು ಹಾಗೂ ನಿಮ್ಮನ್ನು ಪ್ರೀತಿಸೋರ್ನು ಚೆನ್ನಾಗಿ ನೋಡ್ಕೊಳ್ಳಿ. ಹುಷಾರು. ಬರಲಾ? ಬಾಯ್ ಬಾಯ್ ಹೇಳಿ ಚೆನ್ನ. ಬಾಯ್ ಬಾಯ್. ಬಾಯ್.